ಹುಟ್ಟುಹಬ್ಬ ಬಂದ್ರೆ ಸಾಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಪಬ್ಬು ಅಂತ ಎಂಜಾಯ್ ಮಾಡೋರೆ ಹೆಚ್ಚು. ಆದ್ರೆ ಕಲಬುರಗಿಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಅಭಿಮಾನಿಗಳು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸುವ ಮೂಲಕ ಗಮನ ಸೆಳೆದರು. ಸತೀಶ್ ಸಾಹುಕಾರ್ ಗೆಳೆಯರ ಬಳಗದ ವತಿಯಿಂದ ನಗರದ ಕಾಕಡೆ ಚೌಕ್ ಬಳಿ ಇರುವ ಭಾಗ್ಯಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವೃದ್ಧಾಶ್ರಮದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ವೃದ್ಧರಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಒಂದು ಶಾಸಕರ ಒಂದು ಏನೈತಪ್ಪ ಅಂತಂದ್ರೆ ಈ ವರ್ಷ ಬರಗಾಲ ನಾವು ನೋಡೀವಿ ಆಯಿತು. ಇಲ್ಲ ಇಂಥ ಕೆಟ್ಟ ಸರ್ಕಾರ ಬಂದ ಮೇಲೆ ಯಾವ ರೀತಿ ನಮಗೆ ಏನೂ ಡೆವಲಪ್ಮೆಂಟ್ ಇಲ್ಲ, ಅದ್ರಗೋಸ್ಕರ ನಮ್ಮ ಶಾಸಕರು ಅವ್ರ ಮನಸ್ಸಿತ್ತು ಈ ವರ್ಷ ನಾವು ಆಚರಣೆ ಮಾಡ್ಕೋಬಾರ್ದಂತು. ಅದಕ್ಕೋಸ್ಕರ ಅವರು ಇವತ್ತು ನಮ್ಮ ಇಲ್ಲಿ ಲೋಕಲಲ್ಲಿ ಲಭ್ಯವಿಲ್ಲ. ಅದ್ರಗೋಸ್ಕರ ನಾವೆಲ್ಲರೂ ಒಂದು ನಿರ್ಧಾರ ತಗೊಂಡು ನಮ್ಮ ಸತೀಶ್ ಸಾಹುಕಾರ ಬಳಗರ ವತಿಯಿಂದ ಏನಾದರೂ ನಾವು ಮಾಡಬೇಕಾದ್ರೆ ಒಂದು ಕೆಲವೊಬ್ಬರಿಗೆ ವೃದ್ಧರಿಗೆ ಕೆಲವು ಅನಾಥಾಶ್ರಮಕ್ಕೆ ಏನಾದರೂ ನಾವು ಮಾಡಿ ಒಂದು ಅವರ ಹುಟ್ಟಹಬ್ಬ ಆಚರಣೆಯನ್ನು ಮಾಡಬೇಕಂತ ನಾವಿಲ್ಲಿ ಬಂದು ಕೂಡಿದ್ದೀವಿ. ಅದ್ರ ಸಲುವಾಗಿ ಈ ಎಲ್ಲ ಒಂದು ಬಳಗದ ವತಿಯಿಂದ ನಾವು ಅವರಿಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಬಸವರಾಜ ಮತ್ತಿಮೂಡ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿ ಅವನ ದಿವಸ ಬಸವರಾಜ ಮತ್ತಿಮೂಡ್ ಗ್ರಾಮೀಣ ಶಾಸಕರಾದ ಅವರ 44ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ಕಾಕಡೆ ಚೌಕ್ ಹತ್ತಿರ ಇದ್ದ ರುದ್ರಾಶ್ರಮ ಭಾಗ್ಯಜ್ಯೋತಿ ರುದ್ರಾಶ್ರಮ ಬಳಿ ಇವತ್ತು ಎಲ್ಲ ನಮ್ಮ ರುದ್ರಿಗೆ ಹಣ್ಣು ಹಂಪುಲ ಪ್ರಸಾದವನ್ನು ಕೊಟ್ಟು ಇವತ್ತಿನ ದಿವಸ ಶಾಸಕರ ಹುಟ್ಟಿದಬ್ಬ ಆಚರಿಸತ್ತೀವಿ. ಶಾಸಕರು ಹುಟ್ಟಿದಬ್ಬ ಬ್ಯಾಡ್ರಿ ಈ ಸಲ ಮಾಡ್ಕೊಬೋದು ಬ್ಯಾಡ್ರಿ, ಎಲ್ಲ ಬರಗಾಲ ಬಿದ್ದದ, ಎಲ್ಲ ಜನರ ಸಮಸ್ಯೆದಾಗಿದ್ದಾರೆ. ಇಂಥದ್ರಾಗ ನಾವು ಹುಟ್ಟಿದಬ್ಬ ಮಾಡ್ಕೊಂಡ್ರೆ ಚಲೋ ಅನ್ಸಲ್ಲ, ಬ್ಯಾಡ್ ಅಂತ ಹೇಳಿದ ಬಳಕ ನಾವು ಈ ನಮ್ಮದೆಲ್ಲ ನಮ್ಮ ಬಳಗ ಹೊತ್ತಿಲಿಂದ ನಮ್ಮ ಗೆಳೆಯರ ಬಳಗ ಹೊತ್ತಿಲಿಂದ ಇದೊಂದು ಪ್ರೋಗ್ರಾಮ್ ಆಯೋಜಿಸಿ ಇಂಥಲ್ಲಿ ಒಂದು ಹುಟ್ಟಿದಬ್ಬ ಆಚರಿಸಿ ಮಾಡಿ ರುದ್ರಿಗಿಂದ ಪ್ರಸಾದ ಸೇವೆ ಹಣ್ಣು ಹಂಪಲು ಸೇವೆ ಮಾಡಿ ಇದೇ ರೀತಿ ನಮ್ಮ ಶಾಸಕರಿಗೆ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳನ್ನು ತೋರಿ ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನದಕ್ಕೆ ಹೋಗಲಿ ಅಂತೇಳಿ ದೇವರಲ್ಲಿ ಬೆಳ್ಕೊಂಡು ಅವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಇವತ್ತಿನ ದಿವಸ ಜನಪ್ರಿಯರ ನಮ್ಮ ಮೆಚ್ಚಿನ ನಾಯಕರಾದ ಶ್ರೀ ಬಸವರಾಜ ಮತ್ತಿಮೂಡ್ ಅವರ 44ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಾಕಡೆ ಚೌಕ ಇದ್ದಂಥ ಶ್ರೀ ಭಾಗ್ಯಜ್ಯೋತಿ ಟ್ರಸ್ಟ್ ರುದ್ರಾಶ್ರಮಕ್ಕೆ ಎಲ್ಲ ಬಂದು ನಮ್ಮ ಶಾಸಕರು ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ಇದ್ದಂಥ ಇಲ್ಲಿ ರುದ್ರರಿಗೆ ಒಂದು ಹಣ್ಣು ಹಂಪಲ ವಿಸ್ತರಿಸುವ ಮುಖಾಂತರ ನಮ್ಮ ಶಾಸಕರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ಎಲ್ಲರೂ ಆಚರಿಸ್ತೀವಿ. ಇದೇ ರೀತಿ ಇದ್ರ ಜೊತೆಗೆ ಶಾಸಕರು ಒಂದು ಈಗ ಬರಗಾಲದ ಸಾಹುಕಾರದಂಗೆ ಬರಗಾಲದ ಇಲ್ಲಿ ಏನು ಮಾಡೋದು ಬೇಡ ಅಂಥೇಳಿ ಅವರು ತಿರುಪತಿಗೆ ಹೋಗಿದ್ದಾರೆ. ಆದ ಕಾರಣ ಈ ಗೆಳೆಯರ ಒಂದು ಬಳಗಲಿಂದ ಶಾಸಕರ ಗೆಳೆಯರ ಬಳಗಲಿಂದ ಈಗ ಶಾಸಕರಿಗೆ ಹೃದಯಪೂರ್ವಕ ಅವರಿಗೆ ಹುಟ್ಟುಹಬ್ಬದಾಗ ಒಂದು ಶುಭ ಕೋರುತ್ತೇವೆ. ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡ್ ಶಾಸಕರ 44ನೇ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಸತೀಶ್ ಸಾಹುಕಾರ್ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಾಗ ಎಲ್ಲರೂ ಕಲಿತು ಪ್ರಾರ್ಥಿಸ್ಕೊಳ್ಳೋದು ಇಷ್ಟೇ ಅಂದ್ರೆ ನಮ್ಮ ಶಾಸಕರಿಗೆ ದೇವರವ್ರಿಗೆ ಮುಂಬರುವ ದಿನಗಳಲ್ಲಿ ಆರೋಗ್ಯ ಮತ್ತು ಆಯುಷು ಮತ್ತು ಅವರಿಗೆ ಅಧಿಕಾರದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಲೆ ತಿಳಿಸಿಂದ ಎಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಉದ್ರೋರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ.
ಹಮ್ಮಿಕೊಂಡು ಇದ್ರ ಸಲುವಾಗಿ ಎಲ್ಲ ನಮ್ಮ ಸತೀಶ್ ಸಾಹುಕಾರ ಗೆಳೆಯರ ಬಳಗದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಆಯೋಜಕರಿಗೆ ಎಲ್ಲರಿಗೂ ಶಾಸಕರ ಪರವಾಗಿ ನನ್ನ ಒಂದು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಟ್ಟಿನಲ್ಲಿ ಜನ್ಮ ದಿನಾಚರಣೆ ಬಂದ್ರೆ ಸಾಕು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಟಿ ಪಬ್ಬು ಎಂದು ಐಷಾರಾಮಿ ಆಚರಣೆ ಮಾಡುವವರ ನಡುವೆ ಮತ್ತಿಮೂಡ್ ಅಭಿಮಾನಿಗಳು ನಿರ್ಗತಿಕರು ಅನಾಥರೊಂದಿಗೆ ಹುಟ್ಟುಹಬ್ಬ ಆಚರಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದರು. ಬರ್ತಕ್ಕಂಥ ಗಿಡದಲ್ಲೇ ರಾಜಕೀಯ ವಿದ್ಯಮಾನಗಳೇ ನೀವು ತುಂಬಾ ಮುಂದುವರಿರಂತ ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಸತೀಶ್ ಸಾಹುಕಾರ್, ಸಂಗಮೇಶ್ ಸಾಹುಕಾರ್, ಶಿವಕುಮಾರ್ ಪಾಟೀಲ್, ರಾಜು ಚೌಹಾಣ್, ಕೆಸಿ ಪಾಟೀಲ್, ಶಿವಕುಮಾರ್ ದುಶೆಟ್ಟಿ, ಶಂಭು ತುಕೋಜಿ, ರಾಜ್ಕುಮಾರ್ ಮಂಠಾಳೆ, ಅನೂಪ್ ಸಲ್ಗರ್, ಸತೀಶ್ ಪೂಜಾರಿ, ಅನಿಲ್ ಕುಮಾರ್, ಗಂಗಾಧರ್ ಹಿರೇಮಠ್, ವಿಜಯಕುಮಾರ್ ಪಾಟೀಲ್, ಅಣ್ವೀರ್ ಪಾಟೀಲ್, ರಾಘು ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.